ಅದಕ್ಕೆ ಲಿಮಿಟೇಷನ್ ಇರೋದ್ರೆ ಎಲ್ಲರಿಗೂ ಮಾಡಲಿಕ್ಕಾಗಿಲ್ಲ. ಈಗ 34ಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕಾಗೋಲ್ಲ. ಸೊ ಈಗ ಸೀಮಿತವಾಗಿ ಮಾಡಲಿಕ್ಕೆ ಹೋದಾಗ ಕೆಲವರು ಸೀನಿಯರ್ ಕೂಡ ಹೊರಗೊಳ್ಳೋದು ನಿಜ. ಮೊನ್ನೆಯಿಂದ ಕೂಡ ಇದು ರಾಜೀನಾಮೆ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಸೀನಿಯರ್ ಲೀಡರ್ ಕೂಡ ಇದರಲ್ಲಿ ಅವ್ರನ್ನ ಸಮಾಧಾನಪಡಿಸಲಿಕ್ಕೆ ಅವ್ರ ವಿಚಾರಗಳು ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಇನ್ನೊಂದು 2-3 ಸಲ ಸರಿ ಹೋಗುತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ, ನೋಡೋಣ. ಅವ್ರು ಸಮಾನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಸೊ ಅವ್ರು ನಮ್ಮವರೇ, ರಾಜೀನಾಮೆ ಕೂಡ ಪ್ರಶ್ನೆ ಉದ್ಭವಿಸೋದಿಲ್ಲ. ಅವ್ರು ನಮ್ಮವರೇ, ನಮ್ಮ ಜೊತೆ ಇರ್ತಾರೆ, ಅದೇನು ಪ್ರಶ್ನೆ ಇಲ್ಲ. ರಾಜೀನಾಮೆ ಅವರು ನಮ್ಮವರೇ ಅಂತ ಹೇಳಿದ್ರೆ ಏನೋ ಬಗೆಹರಿತಿತ್ತು. ಕೊಟ್ಟರೆ ನಿಮಿಷದಲ್ಲಿ ಅಂಗೀಕಾರ ಮಾಡ್ತೀವಿ ಅಂತಂದ್ರೆ ಅದು ಇನ್ನೊಂದಷ್ಟು ಬೇರೆ ಬೇರೆ ಶಾಸಕರಿಗೂ ಆಕ್ರೋಶಕ್ಕೆ ಕಾರಣ ಆಗಬೇಕು. ಅಲ್ಲ, ನೋಡೋಣ, ನಾವು ಸಮಾಧಾನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಅದಾಗಿರ್ಬೋದು. ಸೊ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಪರಿಹಾರ ಏನಿದೆ ಸರ್ ಅಸಮಾಧಾನಗೊಂಡಿರೋರಿಗೆ? ಪರಿಹಾರ ಈಗ ಸಮಾಧಾನ ಇದ್ದರೆ ಮುಂದೆ ಪರಿಹಾರ. ಕೆಲವರಿಗೆಲ್ಲ ವಯಸ್ಸಾಗಿದೆ ಸರ್, ಕೊನೆ ಚುನಾವಣೆ ಇದೆ, ಅವರೆಲ್ಲ ನಮ್ಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಆಕಾಂಕ್ಷೆಯಲ್ಲಿದ್ದರು. ಇಲ್ಲ, ನೋಡೋಣ, ಎಲ್ಲರಿಗೂ ಸಚಿವ ಸ್ಥಾನ ಕೊಡಲಿಕ್ಕಾಗಲ್ಲ. ಅವ್ರ ಸಮಾನಾಂತರವಾಗಿ ಅದನ್ನು ಅವ್ರಿಗೆ ಗೌರವ ಮಾಡುವಂಥ ಪ್ರಯತ್ನ ಪಕ್ಷದಿಂದ ಮಾಡ್ತೀವಿ. ಅದಕ್ಕೆ ಲಿಮಿಟೇಷನ್ ಇರೋದ್ರೆ ಎಲ್ಲರಿಗೂ ಮಾಡಲಿಕ್ಕಾಗಿಲ್ಲ. ಈಗ 34ಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕಾಗೋಲ್ಲ. ಸೊ ಈಗ ಸೀಮಿತವಾಗಿ ಮಾಡಲಿಕ್ಕೆ ಹೋದಾಗ ಕೆಲವರು ಸೀನಿಯರ್ ಕೂಡ ಹೊರಗೊಳ್ಳೋದು ನಿಜ. ಮೊನ್ನೆಯಿಂದ ಕೂಡ ಇದು ರಾಜೀನಾಮೆ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಸೀನಿಯರ್ ಲೀಡರ್ ಕೂಡ ಇದರಲ್ಲಿ ಅವ್ರನ್ನ ಸಮಾಧಾನಪಡಿಸಲಿಕ್ಕೆ ಅವ್ರ ವಿಚಾರಗಳು ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಇನ್ನೊಂದು 2-3 ಸಲ ಸರಿ ಹೋಗುತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ, ನೋಡೋಣ. ಅವ್ರು ಸಮಾನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಸೊ ಅವ್ರು ನಮ್ಮವರೇ, ರಾಜೀನಾಮೆ ಕೂಡ ಪ್ರಶ್ನೆ ಉದ್ಭವಿಸೋದಿಲ್ಲ. ಅವ್ರು ನಮ್ಮವರೇ, ನಮ್ಮ ಜೊತೆ ಇರ್ತಾರೆ, ಅದೇನು ಪ್ರಶ್ನೆ ಇಲ್ಲ. ರಾಜೀನಾಮೆ ಅವರು ನಮ್ಮವರೇ ಅಂತ ಹೇಳಿದ್ರೆ ಏನೋ ಬಗೆಹರಿತಿತ್ತು. ಕೊಟ್ಟರೆ ನಿಮಿಷದಲ್ಲಿ ಅಂಗೀಕಾರ ಮಾಡ್ತೀವಿ ಅಂತಂದ್ರೆ ಅದು ಇನ್ನೊಂದಷ್ಟು ಬೇರೆ ಬೇರೆ ಶಾಸಕರಿಗೂ ಆಕ್ರೋಶಕ್ಕೆ ಕಾರಣ ಆಗಬೇಕು. ಅಲ್ಲ, ನೋಡೋಣ, ನಾವು ಸಮಾಧಾನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಅದಾಗಿರ್ಬೋದು. ಸೊ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಪರಿಹಾರ ಏನಿದೆ ಸರ್ ಅಸಮಾಧಾನಗೊಂಡಿರೋರಿಗೆ? ಪರಿಹಾರ ಈಗ ಸಮಾಧಾನ ಇದ್ದರೆ ಮುಂದೆ ಪರಿಹಾರ. ಕೆಲವರಿಗೆಲ್ಲ ವಯಸ್ಸಾಗಿದೆ ಸರ್, ಕೊನೆ ಚುನಾವಣೆ ಇದೆ, ಅವರೆಲ್ಲ ನಮ್ಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಆಕಾಂಕ್ಷೆಯಲ್ಲಿದ್ದರು. ಇಲ್ಲ, ನೋಡೋಣ, ಎಲ್ಲರಿಗೂ ಸಚಿವ ಸ್ಥಾನ ಕೊಡಲಿಕ್ಕಾಗಲ್ಲ. ಅವ್ರ ಸಮಾನಾಂತರವಾಗಿ ಅದನ್ನು ಅವ್ರಿಗೆ ಗೌರವ ಮಾಡುವಂಥ ಪ್ರಯತ್ನ ಪಕ್ಷದಿಂದ ಮಾಡ್ತೀವಿ.